ಶರಣ್ರಿ ಎಲ್ಲರಿಗೂ ಇವತ್ತು ನಾವು ಅಂಗಡಿ ಸ್ಟೈಲ್ನಾಗ ಟೂಟಿ ಫ್ರೂಟಿ ಮಾಡೋಣ. ಅದಕ್ಕೆ ಕಲ್ಲಂಗಡಿ ಹಣ್ಣು ತಗೋರಿ. ಈಗ ಹೆಂಗಿದ್ರು ಕಲ್ಲಂಗಡಿ ಹಣ್ಣು ಸೀಸನ್ ಭಾಳ ಕಲ್ಲಂಗಡಿ ಹಣ್ಣು ಸಿಗುತ್ತೆ. ಅದಕ್ಕೆ ಫುಲ್ ರೆಡ್ ಹಣ್ಣೆಲ್ಲ ತಿನ್ಕೋರಿ. ಹಿಂದ್ಗಡೆ ಗ್ರೀನ್ ಪಾಟನ್ನು ತೆಗೆದು ಈ ಥರ ವೈಟ್ ಪಾಟ್ನೆಲ್ಲ ಸಣ್ಣದಾಗಿ ಹೆಚ್ಕೋಬೇಕು. ಸಣ್ಣದಾಗಿ ಹೆಚ್ಕೊಂಡಿಂದೆ ನೀರು ಕುದಿಯೋಕೆ ಇಡಬೇಕು. ಕುದಿಯೋ ನೀರಿಗೆ ಈ ಕಲ್ಲಂಗಡಿ ಹಣ್ಣು ಹೇಗೆ ಹೆಚ್ಕೊಂಡಿವಲ್ರಿ ಅದನ್ನು ಹಾಕೋರಿ. ಅದು ಒಂದು 10 ಮಿನಿಟ್ಸ್ ಬಾಯ್ಲ್ ಆಗಬೇಕ್ರಿ ಚೆಂದಾಗಿ. ನೋಡ್ರಿ ಇದು ಬಾಯ್ಲ್ ಆಗಿ ಸಾಫ್ಟ್ ಆಗುತ್ತೆ. ಈಗ ಸಾಫ್ಟ್ ಆಗೋ ಮಟ್ಟ ಬಾಯ್ಲ್ ಮಾಡ್ಕೋರಿ. ಇದನ್ನ ಈಗ ಚೆಂದಾಗಿ ಸೋಸ್ಕೋರಿ, ನೀರಿನ ಅಂಶ ಎಲ್ಲ ಹೋಗೋ ಹಾಗೆ. ಈಗ ಇನ್ನೊಂದು ಕಡಾಯದೊಳಗೆ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಒಂದು ಸ್ವಲ್ಪ ನೀರು ಹಾಕೋರಿ. ಅದು ಚೆಂದಾಗಿ ಕುದ್ದು ಗಟ್ಟಿ ಪಾಕ ಬರುತ್ತಲ್ಲ ಆ ಥರ ಅಷ್ಟು ಪ್ರಮಾಣದಾಗಷ್ಟೇ ನೀರು ಹಾಕೋರಿ. ಈಗ ಏನು ಕುದಿಸಿ ಇಟ್ಕೊಂಡಿದ್ವಲ್ಲ ಕಲ್ಲಂಗಡಿ ಹಣ್ಣಿನ ವೈಟ್ ಪಾಟ ಅದನ್ನೆಲ್ಲ ಈಗ ಇದ್ರಕ್ಕೆ ಹಾಕೋರಿ. ಹಾಕ್ಕೊಂಡು ಚೆಂದಾಗಿ ಅದು ಸಕ್ಕರೆನೆಲ್ಲ ಹೀರ್ಕೋಬೇಕು. ಈಗ ಫುಡ್ ಕಲರ್ ಆ್ಯಡ್ ಮಾಡ್ಕೊರಿ. ಇಲ್ಲಾಂದರೆ ನೀವು 2-3 ಥರ ಕಲರ್ ಆ್ಯಡ್ ಮಾಡ್ಕೊಳ್ತೀವಿ ಅನ್ನಂಗಿದ್ರೆ ಅದನ್ನು ಲಾಸ್ಟಿಗೆ ಪಾಕದಿಂದ ಕಡೆಗೆ ತೆಗೆದಿಂದೆ ಬೇರೆ ಬೇರೆ ಸರ್ವಿಂಗ್ ಬೌಲ್ನಾಗ ಹಾಕ್ಕೊಂಡು ಅದರೊಳಗೆ ಕಲರ್ ಮಿಕ್ಸ್ ಮಾಡ್ಕೋಬೋದು. ನಾನು ಬೇರೆ ಕಲರ್ಸ್ ಇಲ್ಲ, ಹಾಗಾಗಿ ಇದ್ರ ಒಂದೇ ಕಲರ್ ಇರೋದಕ್ಕೆ ಇದ್ರಾಗ ಹಾಕ್ಕೊಂಡೀನಿ. ಚಿಕ್ಕಿ ಹತ್ರ ಐತೆ ನೋಡಲ್ಲ, ಹೋಗಿಸ್ಕೋ. ಚಿಕ್ಕಿ ಬಂದು ನೋಡಲ್ಲಿ. ಈಗ ಇದನ್ನು ಒಣಗಿಸ್ಕೋಬೇಕ್ರಿ. ಇದು 1-2 ತಾಸರ ಬೇಕು ಡ್ರೈ ಆಗೋಕ್ಕೆ ಪೂರ್ತಿಯಾಗಿ. ಹಾಗಾಗಿ ಈಗ ನಾವು ಒಂದು ಬಿಸಿ ಇರೋದ ಕಾರಣಕ್ಕೆ ಪ್ಲೇಟ್ನಾಗ ಹಾಕ್ಕೊಂಡೀನಿ. ಈಗ ನೋಡಿರಿ ಈ ಥರ ಒಂದು ಕವರ್ ಮೇಲೆ ಹಾಕ್ಕೊಂಡು ಈ ರೀತಿ ಡ್ರೈ ಮಾಡ್ಕೊಂಡೀನಿ. ಈ ಥರ ಡ್ರೈ ಆಗೈತಿ. ಈಗ ಸೇಮ್ ಟೇಸ್ಟ್ ಅಂತೂ ಅಂಗಡಿಯಾಗ ಸಿಗೋವಂಥ ಟ್ಯೂಟಿ ಫ್ರೂಟಿ ಹಾಗೆ ಇರುತ್ತೆ. ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು.